श्रीकैलासमठाधीशं तिरुचिस्वामियतीश्वरं भावातीतं भवहरं वन्देऽहं परमं गुरुं साधुप्रियं कृपाब्धिं च शान्तमूर्तिं तपोनिधिं शिष्यप्रशिष्यरूपेण बोधकं गुरुमाश्रये। अम्बा शाम्भवी चन्द्रमौलिरबला अपर्णा उमा पार्वती काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्यलक्ष्मी प्रदा चिद्रूपा परदेवता भगवती श्रीराजराजेश्वरी। ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ಕೃಪೆಯಿಂದ ಪರಮ ಪೂಜ್ಯ ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಸಚ್ಚಿದಾನಂದ ಪ್ರಣವಸ್ವರೂಪ ಪರಮಾಚಾರ್ಯ ಜಗದ್ಗುರು ಶ್ರೀ 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 ತಿರುಚಿ ಮಹಾಸ್ವಾಮಿಗಳವರ ಕರುಣೆಯಿಂದ ನಾವೆಲ್ಲರೂ ಇಲ್ಲಿ ಸುಂದರವಾದ ವಾತಾವರಣದಲ್ಲಿ ಕೈಲಾಸಾಶ್ರಮದ ಪ್ರಾಂಗಣದಲ್ಲಿ ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನದ ಪಕ್ಕದಲ್ಲಿ ಇವಾಗ ಶಾಂತವಾಗಿ ಕೂತಿದ್ದೇವೆ ನಾವು. ವಿ ಆರ್ ಆಲ್ ಸಿಟ್ಟಿಂಗ್ ಡೌನ್ ಹಿಯರ್ ಟುಡೇ ಇನ್ ದಿಸ್ ಬ್ಯೂಟಿಫುಲ್ ಕಾಮ್ ಆ್ಯಂಡ್ ಕೂಲ್ ಅಟ್ಮಾಸ್ಫಿಯರ್ by the grace of Divine Mother Sri Jnanakshi Rajarajeshwari and by the grace of Param Pujya Paramacharya Jagadguru Sri Sri Tiruchi Mahaswamigal. We could have been anywhere. ನಾವು ಎಲ್ಲಿ ಬೇಕಾದ್ರೆ ಇರ್ಬೋದಾಗಿತ್ತು. ಈ ಕ್ಷಣದಲ್ಲಿ ಎಲ್ಲಿ ಬೇಕಾದ್ರೆ ಇರ್ಬೋದಾಗಿತ್ತು. ನಮ್ಮ ಮನಸ್ಸು ಎಷ್ಟೋ ಚಿಂತೆಗಳಲ್ಲಿ ತೊಳಲಾಡ್ತಾ ಇದ್ದಿರ್ಬೋದಾಗಿತ್ತಲ್ವ, ಇರ್ಬೋದಾಗಿತ್ತಲ್ವ. ಎಷ್ಟೋ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಹಲವಾರು ಕಷ್ಟಗಳು ಬರ್ತವೆ. ಆ ಸಮಯದಲ್ಲಿ ಎಷ್ಟು ಬೇಜಾರಾಗಿರುತ್ತೆ ಮನಸ್ಸು, ಇರುತ್ತಾ ಇಲ್ಲ? ಹಾಗೂ ಇರ್ಬೋದಾಗಿತ್ತು. ಆದರೆ ಕೃಪೆಯಿಂದ ತಾನೇ ಇವತ್ತು ನಾವಿಲ್ಲಿದೆ. ಸೊ ವಿ ಶುಡ್ ರಿಮೆಂಬರ್ ಬಿಕಾಸ್ ಆಫ್ ಗ್ರೇಸ್ ಓನ್ಲಿ ವಿ ಆರ್ ಹಿಯರ್. ಕರುಣೆಯಿಂದ ನಾವು ಶಾಂತವಾದ ವಾತಾವರಣ. ಇಷ್ಟು ಹೊರಗಡೆ ನೋಡಿ ಕೋಲಾಹಲ ನಡೀತಾ ಇದೆ, ಹೊರಗಡೆ ಎಲ್ಲ ಕಡೆಯೂ ಕಷ್ಟ, ಎಲ್ಲ ಕಡೆಯೂ ಮನಸ್ಸಿಗೆ ಗಾಬರಿ, ಭಯ ವ್ಯಾಪ್ತವಾಗಿದೆ. ಆದರೆ ನಾವು ಇಲ್ಲಿ ಶಾಂತವಾಗಿ ಕೂತಿದ್ದೀವಿ. ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಗುರುಗಳ ಕೃಪೆ ಮತ್ತು ಪರಮ ಜಗಜ್ಜನನಿ ರಾಜರಾಜೇಶ್ವರಿ ಅಮ್ಮನವರ ಕೃಪೆ. ಈ ಕೃಪೆ ನಮ್ಮ ಮೇಲೆ ಯಾವಾಗಲೂ ಇರಬೇಕು. ದಿಸ್ ಗ್ರೇಸ್ ಶುಡ್ ಬಿ ಆಲ್ವೇಸ್ ದೇರ್ ಅಪಾನ್ ಅಸ್ ಇನ್ ಸಚ್ ಎ ಮ್ಯಾನರ್ ದಟ್ ವಿ ಆರ್ ಏಬಲ್ ಟು ಕಂಟಿನ್ಯೂಸ್ಲಿ ಬಿ ಪೀಸ್ಫುಲ್ ಆ್ಯಂಡ್ ಹ್ಯಾಪಿ. ಗುರುಗಳ ಹತ್ರ ಹೋದಾಗ ಏನು ಕೇಳ್ತೀವಿ? ದೇವಿ ಹತ್ರ ಶಾಂತಿ ನೆಮ್ಮದಿ ಕೊಡಮ್ಮ, ಶಾಂತಿ ನೆಮ್ಮದಿ ಕೊಡಮ್ಮ ಅಂತ ಕೇಳ್ತೀವಿ. ಬಿಕಾಸ್ ಹಣ ಬೇಕು ಜೀವನಕ್ಕೆ, ಆದರೆ ಹಣ ನೆಮ್ಮದಿನ ಕೊಡಲ್ವಲ್ಲ. ಪದವಿ ಇದ್ದರೆ ಗೌರವ ಇರುತ್ತೆ ಜೀವನದಲ್ಲಿ, ಪದವಿ ನೆಮ್ಮದಿನ ಕೊಡಲ್ವಲ್ಲಪ್ಪ. ಎಲ್ಲ ಇದ್ದರೂ ಕೂಡ even if you have got very good position in the society and lot of wealth also, peace of mind is something which is absent. What is the point in having a lot of wealth and I can't eat because of sugar and that and this and this? ಎಲ್ಲ ವಿಧವಾದ ಕಾಯಿಲೆಗಳಿದ್ದಾಗ ನಾನು ಇದು ತಿನ್ನೋಕ್ಕಾಗಲ್ಲ ಅದು ತಿನ್ನೋಕ್ಕಾಗಲ್ಲ ಅಂತ ಇದು ಪ್ರಯೋಜನ ಏನಪ್ಪ? ಆರೋಗ್ಯ ಚೆನ್ನಾಗಿದ್ರೆ ತಾನೆ. ಅದಕ್ಕೋಸ್ಕರ ಆಶೀರ್ವಾದ ಮಾಡಬೇಕು. ಆರೋಗ್ಯ ಸೌಖ್ಯ ಅಂತ ಆಶೀರ್ವಾದ ಮಾಡ್ತಾರೆ. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ಲೈಫ್ when a human being's mind is dedicated to God. ಯಾವಾಗ ನಮ್ಮ ಮನಸ್ಸು ಪರಮಾತ್ಮನ ಕಡೆ ನಾವು ತಿರುಗಿಸ್ತೀವೋ ಆವಾಗ ಸಂಪತ್ತು ಇರುತ್ತೆ, ಲಕ್ಷ್ಮೀನೂ ಬರ್ತಾಳೆ, ಪದವಿನೂ ಬರುತ್ತೆ, ಜನಗಳ ಸಂಪರ್ಕನೂ ಬರುತ್ತೆ. ಆದರೆ ಎಲ್ಲದಕ್ಕಿಂತಲೂ ತುಂಬ ವ್ಯಾಲ್ಯೂಬಲ್ ಮನಸ್ಸಿನ ನೆಮ್ಮದಿ ಬರುತ್ತೆ. ಎಲ್ಲದಕ್ಕಿಂತಲೂ ಹೆಚ್ಚಾದ ಮಹತ್ವ ಯಾವುದು? ದ ಮೋಸ್ಟ್ ವ್ಯಾಲ್ಯೂಬಲ್ ಥಿಂಗ್ ಇನ್ ದ ವರ್ಲ್ಡ್ ಇಸ್ ಪೀಸ್ ಆಫ್ ಮೈಂಡ್. ಸೊ ಈ ಒಂದು ಶಾಂತಿಯನ್ನು ನೆಮ್ಮದಿಯನ್ನು ಸಂಪಾದನೆ ಮಾಡೋಕ್ಕೋಸ್ಕರ ನಮ್ಮ ಋಷಿಗಳು ಕೊಟ್ಟಿರೋ ಅದ್ಭುತವಾದ ಗ್ರಂಥಗಳು ಪುರಾಣಗಳು. ನಮ್ಮ ಭಾರತ ದೇಶದ ಎಲ್ಲ ಗ್ರಂಥಗಳ ಆಧಾರ ಒಂದು ವೇದ. ಆದರೆ ನಾನು ಹೇಳ್ತಾ ಇದ್ದೀನಿ, ವೇದಗಳನ್ನು ಅರ್ಥ ಮಾಡ್ಕೊಳ್ಳೋ ವಿದ್ವಾಂಸರಿಂದ ಕೂಡ ಸಾಧ್ಯ ಇಲ್ಲ. ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ವೇದಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ ಆಗಲಿಲ್ಲ ಅವರಿಗೆ.
Many great scholars of the world have tried to understand the meaning of the Vedas, but they are not able to understand. Therefore, Bhagavan Veda Vyasa Rishi, ವೇದ ವ್ಯಾಸ ಋಷಿಗಳು ನಮಗೆ ಪುರಾಣಗಳನ್ನು ಕೊಟ್ಟಿದ್ದಾರೆ. ಇನ್ ಅಡಿಷನ್ ಟು ದ ವೇದಾಸ್, ವೇದಗಳು ಉದಾಹರಣೆಗೆ ನೀವು ವೇದಗಳ ಹೆಸರು ಕೇಳಿರ್ತೀರಪ್ಪ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಈ ವಿದ್ವಾಂಸರು ಸುಂದರವಾಗಿ ಹೇಳಿದ್ರಲ್ಲ ಇವಾಗ ಮಂತ್ರಗಳನ್ನು ಹೇಳಿದ್ರು. ಅಗ್ನಿಮಿ ಈಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಅಂತ ವೇದ ಮಂತ್ರಗಳು ಹೇಳಿದ್ದಾರೆ. ಅದನ್ನು ನೀವು ಕೇಳಿದ್ದೀರ. ಆ ವೇದಗಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅದರಲ್ಲೇ ಒಂದು ಭಾಗ ಉಪನಿಷತ್ತುಗಳು, ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ, ಅದರಲ್ಲಿ ಏನು ಹೇಳಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಮಗೆ ಇನ್ನೊಂದು ಗ್ರಂಥದ ಒಂದು ಅದ್ಭುತವಾದ ಒಂದು ಟ್ರೆಷರಿ, ಒಂದು ಖಜಾನೆಯನ್ನು ನಮಗೆ ಕೊಟ್ಟಿದ್ದಾರೆ ಋಷಿಗಳು. ವೇದವ್ಯಾಸ ಋಷಿ ಗೇವ್ ಅಸ್ ಒನ್ ಮೋರ್ ಬ್ಯೂಟಿಫುಲ್ ಟ್ರೆಷರ್ ಟು ದ ವರ್ಲ್ಡ್. ದಟ್ ಟ್ರೆಷರ್ ಇಸ್ ಕಾಲ್ಡ್ ಆಸ್ ಪುರಾಣಾಸ್. ಕೆಲವರು ಹೇಳ್ತಾರೆ, ಏನಪ್ಪ ವೇದ ಹೇಳ್ತಾ ಇದೆ, ಪುರಾಣ ಹೇಳ್ತಾರೆ. ನಾನು ವೇದ ಹೇಳ್ತಾ, ನಾನು ಪುರಾಣ ಹೇಳ್ತಾ ಇದ್ದೀನಿ. ಇವಾಗ ವೇದ ಅನ್ನೋದು ತುಂಬ ಕಷ್ಟಕರವಾದ ಅರ್ಥ ಮಾಡ್ಕೊಳ್ಳೋದು, ಮಂತ್ರ ಸ್ವರೂಪವಾಗಿದೆ. ಆದರೆ ಪುರಾಣಗಳು ಬಂದು ಹಲವಾರು ವಿಶೇಷವಾದ ಕಥೆಗಳಿಂದ ತುಂಬಿದೆ ಪುರಾಣಗಳು. ಇವಾಗ ನಾವು ಒಂದು ಯಜ್ಞ ಮಾಡ್ತಾ ಇದ್ದೀವಪ್ಪ. ಈ ಯಜ್ಞದಲ್ಲಿ ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ, ಏನಪ್ಪ ಏನಕ್ಕೆ ಬೆಂಕಿಯಲ್ಲಿ ಇಷ್ಟೆಲ್ಲ ಆಗ್ತಾ ಇರಲ್ಲ, ಬೆಂಕಿ ಇದೆಲ್ಲ ಆಗ್ತಾ ಇಲ್ಲ, ಅಗ್ನಿನಲ್ಲಿ ಇದೆಲ್ಲ ಆಗ್ತಾ ಏನಕ್ಕೆಪ್ಪ ಅಂತ ಕೇಳ್ತಾರೆ. ಇದಕ್ಕೆ ಆಧಾರವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನೀವು ಪುರಾಣಗಳನ್ನ ಓದಬೇಕು. ವೇದಗಳ ಅರ್ಥ ಇದ್ರೂ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಪುರಾಣಗಳ ಅರ್ಥವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ. ಇವಾಗ ನಾವೇನನ್ನು ಓದ್ತಾ ಇದ್ದೀವೋ ಇಲ್ಲಿ, ಇದಕ್ಕೆ ದುರ್ಗಾ ಸಪ್ತಶತಿ ಅಂತ ಹೆಸರು ಎಷ್ಟೋ ಜನ ಪಾರಾಯಣ ಮಾಡಿದ್ದೀರಿ ನೀವು. ಒಂದು ಮಂತ್ರ ನಿಮ್ಮೆಲ್ಲರಿಗೂ ಗೊತ್ತಿದೆ, ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿ. ಎಲ್ಲರೂ ಹೇಳ್ತಿರಲ್ಲ, ಮುಕ್ಕಾಲ್ಪಾಲು ಜನಗಳಿಗೆ ಬಾಯಲ್ಲಿ ಬರುತ್ತೆ. ಯಾಕಂದರೆ ನಮ್ಮ ಶಾಲೆಗಳಲ್ಲೂ ಹೇಳ್ಕೊಡ್ತಾರೆ, ಮಕ್ಕಳಿಗೆ ಶಾಲೆಗಳಲ್ಲೂ ಹೇಳ್ಕೊಡ್ತಾರೆ. ಎಲ್ಲರೂ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ಖಂಡಿತ ಎಲ್ಲ ಹೇಳ್ತಾರೆ. ಇನ್ನೊಂದು ಚತುರ್ಭುಜೆ ಚಂದ್ರಕಲಾವತಂಸಿ, ಅದು ಕೂಡ ಕೆಲವರು ಹೇಳ್ತಾರೆ. ಎಲ್ಲರಿಗೂ ಬರುತ್ತಲ್ಲ. ಸೊ ಈ ಮಂತ್ರ ಎಲ್ಲಿಂದ ಬಂತು ಯಾರಾದರೂ ಕೇಳಿದ್ರೆ ನಿಮಗೆ, ಸರ್ವಮಂಗಳ ಮಾಂಗಲ್ಯ ಈ ಮಂತ್ರ ಎಲ್ಲಿದೆ, ಈ ಶ್ಲೋಕ ಎಲ್ಲಿದೆ ಅಂದರೆ ಇದು ಸುಂದರವಾದ ಈ ಗ್ರಂಥದಲ್ಲಿದೆ, ಶ್ರೀ ದುರ್ಗಾ ಸಪ್ತಶತಿನಲ್ಲಿದೆ. ಇದು ಎಲ್ಲಿದೆ ಅಂತ ಯಾರಾದರೂ ಕೇಳಿದ್ರೆ ಎಲ್ಲಿದೆ? ದುರ್ಗಾ ಸಪ್ತಶತಿನಲ್ಲಿದೆ, ದೇವಿ ಮಹಾತ್ಮ್ಯ ಗ್ರಂಥದಲ್ಲಿದೆ. ಇದು ಯಾವ ಗ್ರಂಥ? ಇದು ಬಂದು ಬ್ರಹ್ಮಾಂಡ ಪುರಾಣದ ಒಂದು ಭಾಗ. ಬ್ರಹ್ಮಾಂಡ ಪುರಾಣದ ಒಂದು ಭಾಗ ಇದು. ಮಾರ್ಕಂಡೇಯ ಮಾರ್ಕಂಡೇಯ ಪುರಾಣದ ಒಂದು ಭಾಗ. ಲಲಿತಾ ಸಹಸ್ರನಾಮ ಬ್ರಹ್ಮಾಂಡ ಪುರಾಣ. ಇದು ದುರ್ಗಾ ಸಪ್ತಶತಿ ಬಂದು ಮಾರ್ಕಂಡೇಯ ಪುರಾಣದ ಒಂದು ಭಾಗ. ಇವು ಮಾರ್ಕಂಡೇಯ ಪುರಾಣ ಒಂದು ಹೆಸರು ಹೇಳಿದೆ ನಿಮಗೆ, ಬ್ರಹ್ಮಾಂಡ ಪುರಾಣ ಒಂದು ಹೆಸರು ಹೇಳಿದೆ. ಈ ಥರ 18 ಪುರಾಣಗಳಿವೆ. 18 ಪುರಾಣಗಳಿವೆ. ಈ 18 ಪುರಾಣಗಳನ್ನು ಕೂಡ ರಚನೆ ಮಾಡಿ ನಮಗೆ ಕೊಟ್ಟಿರೋದು ಯಾರು? ಒಬ್ಬರು, ವೇದವ್ಯಾಸರು. ಒಂದು ಪುರಾಣದಲ್ಲಿ ಎಷ್ಟು ಶ್ಲೋಕ ಇರ್ಬೋದು? ಇವಾಗ ಯಾರ್ಯಾರು ಇವಾಗ ಕೂತಿರಿದಿಲ್ಲ, ನಾವೆಲ್ಲ ಒಂದು ಕವಿತೆ ಬರ್ಕೊಡ್ರಿ ಅಂತ ಕೇಳೋಕೆ ಕಷ್ಟ ಆಗುತ್ತಲ್ಲ. ಒಂದು ವಾಕ್ಯ ಬರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇವನ್ ಟು ರೈಟ್ ಅ ಸೆಂಟೆನ್ಸ್ ಇಟ್ ಇಸ್ ಸೋ ಡಿಫಿಕಲ್ಟ್. ಒಂದು ಕರೆಕ್ಟ್ ಸೆಂಟೆನ್ಸ್ ಬರೆಯೋಕ್ಕೆ ಕಷ್ಟ ಆಗುತ್ತೆ. ಒಂದು ಕವಿತೆ ಒಂದೇ ಒಂದು ಪಂಕ್ತಿ ಬರ್ಕೊಡ್ರಿ. ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರಿ ಹಾಂಗ, ಕುಲ್ಲರ ಗೆಳೆತನ ಮಾಡಿದರ ಸಲ್ಲದ ಮಾತು ಬರ್ತಾವಂತ ಹಳ್ಳಿ ಏನೋ ನಾಡುಗೀತೆ ಇದು, ಒಂದು ಗೀತೆ ಇದು. ಯಾವುದು ಹಳ್ಳಿಯಲ್ಲಿ ಹೇಳೋ ಸುಂದರವಾದ ಒಂದು ಹಳ್ಳಿ ಹಾಡಿದು, ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರಿ ಹಾಂಗ. ಇದೊಂದು ಕವಿತೆ ಥರ ಬರೆದಿದ್ದಾರೆ. ಈ ಥರ ಎಷ್ಟೋ ಹಾಡುಗಳಿದೆಯಲ್ಲ. ಇದು ಗೋವಿನ ಗೀತೆ ಕೇಳಿದಿರಲ್ಲ, ಯಾವುದು? ಧರಣಿ ಮಂಡಲ ಮಧ್ಯದೊಳಗೆ, ಗೋವಿನ ಗೀತೆ ಕೇಳಿದ್ದೀರ. ಈ ರೀತಿಯಾಗಿ ಕವಿತೆಯ ಆತ್ಮಕವಾದ ಒಂದು ಪಂಕ್ತಿ ಬರೆಯೋಕ್ಕೆ ಎಷ್ಟು ಬುದ್ಧಿ ಬೇಕು ಗೊತ್ತಾ ಅದಕ್ಕೆ, ಕವಿತೆ ಬರಿಬೇಕು ಅಂದರೆ. ಆದರೆ 18 ಪುರಾಣ ಅಂದರೆ ಒಂದು ಪುರಾಣದಲ್ಲಿ 24,000 ಶ್ಲೋಕಗಳು. ಆ ಥರ 18 ಪುರಾಣಗಳಂದರೆ ಕೆಲವೊಂದು ಪದ್ಮ ಪುರಾಣ, ಸ್ಕಂದ ಪುರಾಣದಲ್ಲಿ 1,00,000 ಶ್ಲೋಕಗಳು. ಒಂದು ಶ್ಲೋಕ ಅದರಲ್ಲಿ ಉದಾಹರಣೆ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓನ್ಲಿ ಒನ್ ಶ್ಲೋಕ ಆಫ್ ದಿಸ್ Durga Saptashati is Sarvamangala Mangalye Shive Sarva. Like this there are 24,000 ಶ್ಲೋಕಾಸ್. ಈ ಥರ ಶ್ಲೋಕಗಳಿದೆ. ಅದರಲ್ಲಿ 700 ಶ್ಲೋಕಗಳು ಮಾತ್ರ ದುರ್ಗಾ ಸಪ್ತಶತಿ. ಈ ಪುಸ್ತಕ ಒಂದು 700 ಶ್ಲೋಕ ಮಾತ್ರ. ಇದನ್ನೇ ಹೇಳಿನೇ ಇಲ್ಲಿ ಹೋಮ ಮಾಡ್ತಾ ಇರೋದು. ಹೋಮ ನಡೀತಾರೆ ಯಾವುದನ್ನು ಹೇಳಿ? ಈ ಶ್ಲೋಕಗಳನ್ನು ಹೇಳಿನೇ ಹೋಮ ಮಾಡ್ತಾ ಇರೋದು. ಸೊ ಇದೆಲ್ಲವೂ ಕೊಟ್ಟಿರೋದು ನಮಗೆ ಬಹಳ ಅದ್ಭುತವಾದ ಮನುಷ್ಯರು ನಮ್ಗೆ ಕೊಟ್ಟಿದ್ದಾರೆ. ಯಾರು ಅವರು ಅಂತ ಹೇಳಿದ್ರೆ ಅವರೇ ಋಷಿಗಳು. ಯಾರಾದರೂ ನಿಮ್ಮನ್ನು ಋಷಿ ಯಾರು ಅಂತ ಕೇಳಿದ್ರೆ, ಯಾರು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೋ, ಭಾರತ ಭೂಮಿಗೆ ಅದ್ಭುತವಾದ ಜ್ಞಾನವನ್ನು ಕೊಟ್ಟಿದ್ದಾರೋ,
ಯಾರು ನಮ್ಮ ಭಾರತ ಭೂಮಿಗೆ ವಿಶ್ವದಲ್ಲಿ ಅತ್ಯದ್ಭುತವಾದ ಹೆಸರನ್ನು ಕೊಟ್ಟಿದ್ದಾರೋ ಅವರು ಯಾರೂ ಅಲ್ಲ, ಅವರು ಯಾವ ಪದವಿಯಲ್ಲಿದ್ದವರಲ್ಲ, ಅವರೆಲ್ಲ ತ್ಯಾಗಿಗಳಾದ ತಪಸ್ವಿಗಳಾದ ಋಷಿಗಳು. Who are those people who have given the greatest knowledge to Bharat and to the world and who are continuing to give that knowledge? So many thousands of years back these books were compiled. Books ಅಂದರೆ ಬುಕ್ ಅಲ್ಲ, ಅದು ಬರೀ ಶ್ಲೋಕಗಳು ಕಂಠಪಾಠವಾಗಿದ್ದವು. ಅವೆಲ್ಲ ನಮಗೆ ಕೊಟ್ಟು ಯಾರು ಕೊಟ್ಟಿದ್ದಾರೆ ಅಂತಂದರೆ ಅವರ ಹೆಸರೇ ಋಷಿ. ಋಷಿ ಶಬ್ದಕ್ಕೆ ಏನಪ್ಪ ಅರ್ಥ ಅಂತ ಹೇಳಿದ್ರೆ ಸತ್ಯವನ್ನೇ ನುಡಿಯೋರು. ದೇ ವಿಲ್ ನೆವರ್ ಸ್ಪೀಕ್ ಎ ಲೈ. ಯಾಕಂದ್ರೆ ಅವ್ರಿಗೆ ಬಿಸ್ನೆಸ್ ಮಾಡಲ್ಲ, ಅವರು ಯಾರಿಂದಲೂ ಏನೂ ಬೇಕಾಗಿಲ್ಲ, ಅವರು ದೇ ಡೋಂಟ್ ವಾಂಟ್ ಎನಿಥಿಂಗ್ ಫ್ರಮ್ ಎನಿಬಡಿ. ದೇ ಆರ್ ಓನ್ಲಿ ತಪಸ್ವೀಸ್. ದ ಪರ್ಸನ್ ಹೂ ವಿಲ್ ಲೈ. ಯಾರು ಸುಳ್ಳು ಹೇಳೋದು, ಸುಳ್ಳು ಹೇಳೋರು ಖಂಡಿತವಾಗಿ ಲಾಭಕ್ಕೋಸ್ಕರ ತಾನೇ ಸುಳ್ಳು ಹೇಳ್ತೀವಿ. ಎವ್ರಿಬಡಿ ಲೈಸ್ ಓನ್ಲಿ ಫಾರ್ ದ ಸೇಕ್ ಆಫ್ ಬೆನಿಫಿಟ್. ಸುಳ್ಳು ಹೇಳೋ ಕಾರಣ ಏನು ಸ್ವಲ್ಪ ಲಾಭ ಸಿಗುತ್ತೆ ಅಂತ ಸುಳ್ಳು ಹೇಳ್ಬಿಡ್ತೀವಿ. ಆದರೆ ಋಷಿಗಳಿಗೆ ಯಾರಿಂದ ಬೇಕಾಗಿತ್ತು ಏನಾದರೂ? ಅವರು ತಪಸ್ವಿಗಳು, ಎಲ್ಲವನ್ನು ತ್ಯಾಗ ಮಾಡಿದವರು. ಸೊ ದೇ ಗೇವ್ ಅಸ್ ದ ಮೋಸ್ಟ್ ಬ್ಯೂಟಿಫುಲ್ ಬುಕ್ಸ್ ಆಫ್ ದ ವರ್ಲ್ಡ್ ಕಾಲ್ಡ್ ಪುರಾಣಸ್. ಈ ಪುರಾಣ ಹಾಗೇನೆ ಅದೇ ರೀತಿಯಾದ 2 ಇತಿಹಾಸ ಗ್ರಂಥಗಳು ವಿಶ್ವದ ಇತಿಹಾಸದಲ್ಲಿಯೇ ಪ್ರಥಮ ಸ್ಥಾನವನ್ನು, ಆದಿ ಕಾವ್ಯ ಎಂಬ ಹೆಸರನ್ನು ಪಡೆದದ್ದು ಯಾವುದು? ರಾಮಾಯಣ. ವಿಶ್ವದಲ್ಲಿಯೇ ಅದಕ್ಕೆ ಆದಿ ಕಾವ್ಯ ಅಂತ ಹೆಸರು. ಬೇರೆ ಯಾರು ಕವಿತೆ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋ ಸಮಯದಲ್ಲಿ, ಕವಿತೆ ಅಂದರೆ ಏನು ಅಂತ ಗೊತ್ತಿಲ್ಲ, ಭಾಷೆ ಅಂದರೆ ಇನ್ನೂ ಅದು ವಿಕಾಸವಾಗದೇ ಇರೋ ಕಾಲದಲ್ಲಿ ಒಬ್ಬ ಋಷಿ ನಮಗೆ ಕೊಟ್ಟಿರೋ ಗ್ರಂಥ ರಾಮಾಯಣಂ. ಶ್ರೀಮದ್ ವಾಲ್ಮೀಕಿ ರಾಮಾಯಣಂ. ವಾಲ್ಮೀಕಿ ಋಷಿಗಳು ಕೊಟ್ಟಿರೋ ಗ್ರಂಥ ರಾಮಾಯಣ. ಇವತ್ತು ನೀವು ಭಾರತ ಭೂಮಿ ಅಂತ ಗೊತ್ತಿದೆ, ಭಾರತ ಭೂಮಿ ಗೊತ್ತಿದೆ. ಆದರೆ ಭಾರತ ಭೂಮಿ ಪಕ್ಕದಲ್ಲಿರೋ ದೇಶಗಳು ನೋಡಿ, ಇಂಡೋನೇಷ್ಯಾ, ಬರ್ಮಾ, ಮಯಾನ್ಮಾರ್ ಇದ್ದಾರೆ, ಮಯಾನ್ಮಾರು, ಎಲ್ಲ ದೇಶಗಳಲ್ಲಿ ಕೂಡ ಎಷ್ಟು ದೊಡ್ಡ ದೊಡ್ಡ ದೇವಸ್ಥಾನ ಇದೆ. ಕಂಬೋಡಿಯಾ ದೇಶದಲ್ಲಿ ಒಂದು ದೇವಸ್ಥಾನ ಇದೆ, ಅದಕ್ಕೆ ವಯಸ್ಸು ಬಂದು ಸುಮಾರು 2000 ವರ್ಷ, ಮಿನಿಮಮ್ 2000 years ಓಲ್ಡ್ ಟೆಂಪಲ್. ಅಂಕೋರ್ ವಾಟ್ ಅಂತ ಒಂದು ದೇವಸ್ಥಾನ ಕಂಬೋಡಿಯಲ್ಲಿ. ಅಲ್ಲಿ ಹೋಗಿ ನೋಡಿದ್ರೆ ಅದು 3 ಮಾಡಿ ದೇವಸ್ಥಾನ. ಎಲ್ಲಾದರೂ ಕೇಳಿದ್ದೀರ? ಈ ಥರ ಗೋಪುರ ಅಲ್ಲ ನಾನು ಹೇಳ್ತಾ ಇರೋದು, 3 ಮಾಡಿ ದೇವಸ್ಥಾನ. ಅದು 3 ಹಂತದಲ್ಲಿದೆ ಆ ದೇವಸ್ಥಾನ. ಆ ದೇವಸ್ಥಾನ ಗರ್ಭಗುಡಿ ಇದೆ, ಆ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಸ್ಥಾನ ಇದೆ, ಎಲ್ಲವೂ ಇದೆ. ಆ ಗೋಡೆಗಳು ಬಂದು, ಒಂದು ಗೋಡೆ ತಗೊಂಡ್ರೆ 1000 ಅಡಿ ಒಂದು ಗೋಡೆ ಮಾತ್ರ, 1000 feet. ಆ 1000 feet ಕೆಳಗಡೆ ಕೆಳಭಾಗದಲ್ಲಿ ಸಮುದ್ರ ಮಂಥನದ ಕೆತ್ತನೆ ಮಾಡಿದ್ದಾರೆ. ದೇ ಹ್ಯಾವ್ ಸ್ಕಲ್ಪ್ಟೆಡ್ ದಿ ಚರ್ನಿಂಗ್ ಆಫ್ ದಿ ಓಷನ್. ಅಸುರರು ಮತ್ತು ದೇವತೆಗಳು ಸೇರಿ ಸಮುದ್ರವನ್ನು ಮಂಥನ ಮಾಡಿದಾಗ ಭಗವಂತನಾದ ನಾರಾಯಣ ಕೂರ್ಮಾವತಾರದಲ್ಲಿ ಬಂದು ತನ್ನ ಬೆನ್ನನ್ನು ಕೊಟ್ಟು ಅದ ಮೇಲೆ ಕಡುಗೋಲನ್ನಿಟ್ಟು, ಮೇರು ಪರ್ವತವನ್ನಿಟ್ಟು, ವಾಸುಕಿ ಸರ್ಪವನ್ನಿಟ್ಟು ಅದನ್ನು ಇಬ್ಬರೂ 2 ಕಡೆಯಿಂದ ಎಳೆದುಬಿಟ್ಟು ಸಮುದ್ರ ಮಂಥನ ಮಾಡಿದಾಗ 14 ರತ್ನಗಳು ಬಂದು ಅದರಲ್ಲೇ ಧನ್ವಂತರಿ ದೇವರು ಬಂದು ಅಮೃತ ಕಲಶವನ್ನು ತಗೊಂಡು ಬಂದರು. ಇಫ್ ಯು ಗೋ ಟು ಅಂಕೋರ್ ವಾಟ್ ಇನ್ ಕಂಬೋಡಿಯಾ, ಯಾರು ಹೋಗೋಕ್ಕೆ ಸಾಧ್ಯ ಇದೆ, ಅಥವಾ ಇಂಟರ್ನೆಟ್ ನೋಡಿ, ಎನಿಬಡಿ ಕ್ಯಾನ್ ಸಿ ಎನಿಥಿಂಗ್ ಇನ್ ಇಂಟರ್ನೆಟ್ ಟುಡೇ. ಯು ಸಿ ದ ಟೆಂಪಲ್, Cambodia temple. It has got 3 floors and 1 floor, bottom floor, ground floor is 1000 feet long, and then in that, on the wall of that 1000 feet you will find beautiful sculpture. From the beginning till the end you will see, you would walk and see the churning of the ocean by the asuras and devatas in Cambodia, not in Bharat. And how old is the temple? 2000, more than 2000 years old. So 2000 years ಆದರೆ it is before the birth of so many religions. ಇನ್ನು ಬೇರೆ ಮತಗಳು ಹುಟ್ಟಕ್ಕೆ ಮುಂಚೆನೇ ಇದು ಬಂದಾಯ್ತು. ಇದು ಅಂಥ ಪ್ರಾಚೀನವಾದ ಸತ್ಯವಾದ ಗ್ರಂಥಗಳಿವೆಲ್ಲ. ಸೊ ರಾಮಾಯಣಂ ಅದಾಯಿತು, ಇದು ಸಮುದ್ರ ಮಂಥನ ಆಯಿತಾ, ಅದರ ಮೇಲೆ ಮಹಾಭಾರತ. ಅಬೌವ್ ದಿಸ್ ಓನ್ಲಿ ಇದು ಮಹಾಭಾರತ ಯುದ್ಧ, ಕೌರವರಿಗೂ ಪಾಂಡವರಿಗೂ ಅದು ಕೆತ್ತನೆ ಮಾಡಿದೆ. ಅದರ ಮೇಲೆ ರಾಮಾಯಣ, ಶ್ರೀರಾಮನ ಪೂರ್ಣ ಚರಿತ್ರೆಯನ್ನು ಕೆತ್ತನೆ ಮಾಡಿದ 1000 ಅಡಿಗಳಲ್ಲಿ ಬೇರೆ ಬೇರೆ ಚಿತ್ರಗಳಲ್ಲಿ ಕೆತ್ತನೆ ಮಾಡಿದ್ದಾರೆ. ಸೊ ದಿಸ್ ಇಸ್ ದಿ ಒನ್ ಸ್ಮಾಲ್ ಇಂಡಿಕೇಶನ್ ಕೊಟ್ಟಿದ್ದು ನಿಮಗೆ. ವಿಶ್ವದಲ್ಲಿಯೇ ದೊಡ್ಡ ಗಣಪತಿಯ ವಿಗ್ರಹ ನಮ್ಮ ದೇಶದಲ್ಲಿಲ್ಲ, ವಿಶ್ವದಲ್ಲಿಯೇ ದೊಡ್ಡ ಗಣಪತಿ ವಿಗ್ರಹ ವಿದೇಶದಲ್ಲಿದೆ. ಶಿವಲಿಂಗಗಳು ನೋಡಿ, ಕಂಬೋಡಿಯಾದಲ್ಲಿ ಅಲ್ಲಿ ನದಿ ಹರಿಯುತ್ತೆ. ಗೋ ಅಂಡ್ ಸಿ ದೇರ್ ಇಸ್ ಒನ್ ರಿವರ್ ಇನ್ ಕಂಬೋಡಿಯಾ. ಯು ವಿಲ್ ಫೈಂಡ್ 1000 ಶಿವಲಿಂಗಾಸ್ ಇನ್ಸೈಡ್ ದ ರಿವರ್. ನೀವು ದರ್ಶನ ಮಾಡ್ಬೋದು. ಸೊ ಈ ಭಾರತ ಭೂಮಿಯ ಸಂಸ್ಕೃತಿ ಎಂಬುದು ಎಷ್ಟು ಅದ್ಭುತವಾದ ಸಂಸ್ಕೃತಿ, ಎಷ್ಟು ಕಾಲವನ್ನು ತಡ್ಕೊಂಡು ಇವತ್ತಿನವರೆಗೂ ನೆಲೆಸಿದೆ ಎಂಬುದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ದಟ್ ವಿಚ್ ಹಸ್ ಸ್ಟುಡ್ ದ ಟೆಸ್ಟ್ ಆಫ್ ಟೈಮ್, ಇನ್ವೇಷನ್ಸ್, ಪ್ಲಂಡರಿಂಗ್ ಎಲ್ಲವನ್ನು ತಡ್ಕೊಂಡು ಇವತ್ತಿನವರೆಗೂ ಧೈರ್ಯವಾಗಿ ನಿಂತು ಎಲ್ರಿಗೂ ಸಂದೇಶವನ್ನು ಕೊಡ್ತಾ ಇದೆ ಅಂದರೆ ಅದು ಭಾರತೀಯ ಸಂಸ್ಕೃತಿ. ಸೊ ಆ 2 ಇತಿಹಾಸಗಳು, 2 ಎಪಿಕ್ಸ್, ಮಹಾಭಾರತಂ, ರಾಮಾಯಣ.
18 ಪುರಾಣಸ್, 18 ಪುರಾಣಗಳು. ಈ ಮಹಾಭಾರತವೆಂಬ ಇತಿಹಾಸದಲ್ಲಿ ಒಂದೇ ಒಂದು ಸಣ್ಣ ಭಾಗ, ಅದು 700 ವರ್ಸಸ್, ಅದು 700 ಶ್ಲೋಕ. ಯಾವುದದು? ಶ್ರೀಮದ್ ಭಗವದ್ಗೀತೆ. ವಿಶ್ವದ ಎಲ್ಲ ಭಾಷೆಗಳಲ್ಲೂ ಅನುವಾದ ಆಗಿರೋದು, ಟ್ರಾನ್ಸ್ಲೇಟೆಡ್ ಟು ಆಲ್ ಲ್ಯಾಂಗ್ವೇಜಸ್ ಆಫ್ ದ ವರ್ಲ್ಡ್. ಶ್ರೀಮದ್ ಭಗವದ್ಗೀತಾ. ಮಹಾಭಾರತ ಇಟ್ಸ್ ಓನ್ಲಿ ಪಾರ್ಟ್ ಆಫ್ ಮಹಾಭಾರತ. ಮಹಾಭಾರತ ಒಂದು ಭಾಗ ಮಾತ್ರ ಭಗವದ್ಗೀತೆ. ವಿಷ್ಣು ಸಹಸ್ರನಾಮ ಸ್ತೋತ್ರ ನೀವು ಹೇಳ್ತಿರಲ್ಲ, ಅದೆಲ್ಲಿದೆ? ಮಹಾಭಾರತದಲ್ಲಿದೆ. ಈ ರೀತಿಯಾಗಿ ನಮ್ಮ ಭಾರತ ಭೂಮಿ ಬಂದು ಮನುಷ್ಯನಿಗೂ ದೇವರಿಗೂ ಒಂದು ಸಂಬಂಧವನ್ನು ಎಷ್ಟು ಸುಂದರವಾಗಿ ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾರಾದರೂ ಸೂರ್ಯನನ್ನು ಸೃಷ್ಟಿ ಮಾಡಿದ್ದೇವ ನಾವು? ಯಾರಾದರೂ ಮಾಡಿದ್ದೀರಾ? ವಾಟ್ ಎ ಸರ್ಟಿಫಿಕೇಟ್ ದಟ್ ಐ ಹ್ಯಾವ್ ಕ್ರಿಯೇಟೆಡ್ ಸನ್ ಆರ್ ಯು ಹ್ಯಾವ್ ಕ್ರಿಯೇಟೆಡ್ ದ ಮೂನ್? ಅಥವಾ ನಕ್ಷತ್ರಗಳು ನಾನು ಸೃಷ್ಟಿ ಮಾಡಿದ್ದೀನಿ ಹೇಳೋಕ್ಕೆ ಯಾರ್ಯಾರು ಇದೆಯಾ? ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆಯಾ? ಪೇಟೆಂಟ್ ತಗೊಳ್ತಾರಲ್ಲ, ಪೇಟೆಂಟ್. ಸೊ ಸೂರ್ಯನನ್ನು ಸೃಷ್ಟಿ ಮಾಡಿದೆ, ನನಗೊಂದು ಪೇಟೆಂಟ್. ಹ್ಯಾವ್ ಯು ಟೇಕನ್ ಎ ಪೇಟೆಂಟ್ ಫಾರ್ ಕ್ರಿಯೇಟಿಂಗ್ ದ ಸನ್? ನೋಬಡಿ ಹ್ಯಾಸ್ ಕ್ರಿಯೇಟೆಡ್ ದ ಸನ್, ನಾಟ್ ಹ್ಯೂಮನ್ ಬೀಯಿಂಗ್. ಬಟ್ ಅದು ಎಷ್ಟು ಕಾಲದಿಂದ ಇದೆ ಅದು? ಇವತ್ತು ಕೂಡ ನಮ್ಮ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ ಪ್ರಮಾಣ ಮಾಡ್ತೇವೆ. ಏನು ಮಾಡೋದು? ಸೂರ್ಯ ಚಂದ್ರ ಇರುವವರೆಗೂ ನಾನು ನನ್ನ ಮಾತನ್ನು ಕಾಪಾಡ್ತೇನೆ. ಅದುವರೆಗೂ ಇರ್ತೀವೋ ಇಲ್ಲ, ಅದು ಬೇರೆ ವಿಷಯ. ಸಾಕ್ಷಿ ಯಾರು ಕೊಡ್ತೀವಿ ನಾವು? ಸೂರ್ಯಚಂದ್ರ ಸಾಕ್ಷಿ ಹೇಳ್ತೀವಲ್ಲ. ಯಾಕೆ ಸಾಕ್ಷಿ ಹೇಳಿದು? ಅವು ಇಬ್ಬರು ಇರ್ತಾರೆ ಅಂತ. ನಾವು ಹೋದರೂ ಕೂಡ ಅದು ಇರ್ತಾರೆ ಅಂತ. ಬಿಕಾಸ್ ದೇ ಹ್ಯಾವ್ ಬೀನ್ ದೇರ್ ಈವನ್ ಬಿಫೋರ್ ನಾವೆಲ್ಲ. ನಮ್ಮ ಮುತ್ತಾತಂದ್ರೆ ಹುಟ್ಟಕ್ಕೆ ಮುಂಚೆನೇ ಸೂರ್ಯಚಂದ್ರ ಇದ್ದಾರೆ. ನಾವೆಲ್ಲ ಬರೋಕ್ಕೆ ಮುಂಚೆನೇ ಸೂರ್ಯಚಂದ್ರ ಇದ್ದಾರೆ, ನಕ್ಷತ್ರಗಳಿದ್ದಾರೆ, ಆಕಾಶ ಇದೆ, ಎಲ್ಲರೂ ಇದ್ದಾರೆ. ಸೊ ಇದೆಲ್ಲ ನಾವು ಸೃಷ್ಟಿ ಮಾಡಿಲ್ಲ ತಾನೇ? ಸೃಷ್ಟಿ ಮಾಡಿದ್ರು ಪರಮಾತ್ಮ. ಆ ಪರಮಾತ್ಮ ಸೃಷ್ಟಿ ಮಾಡಿರೋ ಈ ಲೋಕದಲ್ಲಿ ನಮಗೂ ಪರಮಾತ್ಮನಿಗೆ ಒಂದು ಸಂಬಂಧ ಏನಿದೆ ಎಂಬುದನ್ನು ಋಷಿಗಳು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಆ ಸಂಬಂಧಕ್ಕೆ ಭಕ್ತಿ ಅಂತ ಹೆಸರು. ದ ರಿಲೇಷನ್ಶಿಪ್ ಬಿಟ್ವೀನ್ ಎ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಗಾಡ್ ತುಂಬ ಸುಂದರವಾಗಿರಬೇಕಾದ್ರೆ ನಾವು ಭಕ್ತಿ ಅಂತ ಹೇಳ್ತೇವೆ. ಇವಾಗ ನಾವು ಇಬ್ಬರು ಜನ ನೋಡ್ತೀವಪ್ಪ, ಇಬ್ಬರು ನೋಡಿದ ಏನಪ್ಪ ನೀವು, ಹೌ ಆರ್ ಯು ರಿಲೇಟೆಡ್ ಟು ಈಚ್ ಅದರ್ ಅಂತ ಕೇಳ್ತೀವಿ. ಹಿ ಈಸ್ ಮೈ ಬ್ರದರ್, ಶಿ ಈಸ್ ಮೈ ಸಿಸ್ಟರ್, ಅವ್ರು ನಮ್ಮ ತಂದೆ, ಅವ್ರು ನಮ್ಮ ತಾಯಿ ಅಂತ ರಿಲೇಷನ್ಶಿಪ್ ಹೇಳ್ತೀವಲ್ಲ ನಾವು, ನಮ್ಮ ಸಂಬಂಧ ಹೇಳ್ತೀವಿ. ನಿನಗೂ ಭಗವಂತನಿಗೆ ಏನಪ್ಪ ಸಂಬಂಧ ಅಂದರೆ ನಮ್ಮಿಬ್ಬರಿಗೂ ಭಕ್ತಿಯ ಸಂಬಂಧ. ನಾನು ಭಕ್ತ, ಅವರ ಸ್ವಾಮಿ. ಪುರಂದರದಾಸರು ಕೇಳಿದಿರಲ್ಲ, ಅವ್ರು ಹೇಳ್ತಾರೆ, ದಾಸನ ಮಾಡಿಕೋ ಎನ್ನ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋ ಎನ್ನ, ನನ್ನನ್ನು ದಾಸನಾಗಿ ಮಾಡ್ಕೋಪ್ಪ ಅಂತ ಪುರಂದರದಾಸರು ಕೇಳ್ತಾರೆ. ವಿ ಆರ್ ಆಲ್ ಸರ್ವೆಂಟ್ಸ್ ಆಫ್ ಗಾಡ್. ಯಾರಿಗಾದ್ರು ಬೇಜಾರಾಯ್ತಾ ಸರ್ವೆಂಟ್ ಅಂತ ಹೇಳಿದಕ್ಕೆ? ಇಲ್ಲ, ಆಗಿರ್ಬೇಕಲ್ಲ ನಿಮಗೆ. ಸರ್ವೆಂಟ್ ಬೇಜಾರಾಗಿರ್ಬೇಕಲ್ಲ. ಡೋಂಟ್ ಯು ಫೀಲ್ ಬ್ಯಾಡ್ ಟು ಸೇ ಸರ್ವೆಂಟ್? ಎಸ್, ಇಫ್ ಯು ಆರ್ ಅ ಸರ್ವೆಂಟ್ ಆಫ್ ಎ ಹ್ಯೂಮನ್ ಬೀಯಿಂಗ್ ಸ್ವಲ್ಪ ಯೋಚನೆ ಮಾಡ್ತೀವಿ. ಬಟ್ ಸರ್ವೆಂಟ್ ಆಫ್ ಗಾಡ್ ಅಂದರೆ ಹೆಮ್ಮೆ, ಹೌದೇ ಇಲ್ಲ? ಸರ್ವೆಂಟ್ ಆಫ್ ಗಾಡ್ ಅಂದ ತಕ್ಷಣ ಎಂಥ ಪೊಸಿಷನ್ ಅಪ್ಪ ಅದು. ವಾಟ್ ಎ ಬ್ಯೂಟಿಫುಲ್ ಪೊಸಿಷನ್. ಸರ್ವೆಂಟ್ ಆಫ್ ಗಾಡ್ ಅಂದರೆ ಎಂಥ ದೊಡ್ಡ ಪೊಸಿಷನ್ ಕೊಟ್ಟಿದೆ ನಮಗೆ. ವಿ ಆರ್ ಪ್ರೌಡ್ ಆಫ್ ಬೀಯಿಂಗ್ ಎ ಸರ್ವೆಂಟ್ ಆಫ್ ಗಾಡ್. ದೇವರ ಸೇವಕ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಹೆಮ್ಮೆ ಇದೆ. ವಿ ಫೀಲ್ ಪ್ರೌಡ್ ಅಬೌಟ್. ಬಟ್ ಸರ್ವಿಸ್ ಟು ಗಾಡ್ ಇಸ್ ದ ಹೈಯೆಸ್ಟ್ ಸರ್ವಿಸ್. ಪರಮಾತ್ಮನ ಮಾಡೋ ಸೇವೆಗಿಂತ ಸಮಾನವಾದ ಸೇವೆ ಪ್ರಪಂಚದಲ್ಲಿ. ಅದಕ್ಕೋಸ್ಕರನೇ ಎಲ್ಲಾದರೂ ಧರ್ಮ ಕಾರ್ಯ ನಡೀತಾ ಇದ್ರೆ ಅವರನ್ನು ನಾವು ಭಕ್ತ ಅಂತ ಹೇಳ್ತೀವಿ. ಯಾಕಂದರೆ ಅವನಿಗೆ ಪರಮಾತ್ಮನ ಬಗ್ಗೆ ಗೊತ್ತಿದೆ. ಪರಮಾತ್ಮ ನಮಗೆ ಸಾಕಷ್ಟು ಕೊಟ್ಟಿದ್ದಾರೆ. ನಮಗೆ ಒಳ್ಳೆ ಜನ್ಮವನ್ನು ಕೊಟ್ಟವರು ಪರಮಾತ್ಮ, ಒಳ್ಳೆ ತಂದೆ ತಾಯಿಯನ್ನು ಕೊಟ್ಟವರು ಪರಮಾತ್ಮ, ಒಳ್ಳೆ ಅಣ್ಣ ತಮ್ಮಂದಿರನ್ನು ಕೊಟ್ಟವರು ಪರಮಾತ್ಮ, ಒಳ್ಳೆ ಸ್ನೇಹಿತರನ್ನು ಕೊಟ್ಟವರು ಪರಮಾತ್ಮ, ಹಣವನ್ನು ಕೊಟ್ಟವರು ಪರಮಾತ್ಮ, ಆರೋಗ್ಯವನ್ನು ಕೊಟ್ಟವರು ಪರಮಾತ್ಮ. ಇದ್ರ ಬರುತ್ತೆ, ಶ್ಲೋಕ ಬರುತ್ತೆ, ರೂಪಂ ದೇಹಿ ಧನಂ ದೇಹಿ ಯಶೋ ದೇಹಿ ದಿಶೋ ದೇಹಿ. ರೂಪಂ ದೇಹಿ, ಈ ರೂಪವನ್ನು ಕೊಟ್ಟವ್ರು ಯಾರಪ್ಪ ನಮಗೆ? ಪೇಂಟಿಂಗ್ ಮಾಡ್ತಾರಲ್ಲ ಆರ್ಟಿಸ್ಟು, ನಮ್ಮನ್ನು ನೋಡಿ ಪೇಂಟ್ ಮಾಡ್ತಾರೆ. ಆದರೆ ಫಸ್ಟ್ ಒರಿಜಿನಲ್ ಫೇಸ್ ಕೊಟ್ಟವ್ರು ಯಾರು? ಆ ಪೇಂಟರ್ಗೆ ಒಂದು ಫೇಸ್ ಇರುತ್ತಲ್ಲ, ಆ ಪೇಂಟರ್ಗೆ ಅವರ ಮುಖವನ್ನು ಕೊಟ್ಟವ್ರು ಯಾರಪ್ಪ? ಅದು ಪರಮಾತ್ಮನೇ ಕೊಟ್ಟರು. ಸೊ ಎವ್ರಿಥಿಂಗ್ ಕೊಟ್ಟಿದ್ದೆಲ್ಲ ನಮಗೆಲ್ಲ ಪರಮಾತ್ಮ ಕೊಟ್ಟಿದ್ದಾನೆ. ಸೊ ವಿ ಆರ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ಬೇಕಾಗಿರೋದು ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್ ಟು ಗಾಡ್. ಸೊ ಭಕ್ತಿಯ ಎಂಬ ಶಬ್ದಕ್ಕೆ ಅರ್ಥ ಏನು? ಕೃತಜ್ಞತೆ. ಏನು ಹೇಳ್ತೀವಿ ನಾವು? ಯಾರಾದರೂ ನಮಗೊಂದು ಸಹಾಯ ಮಾಡಿದೆ ಅಂತ ತಿಳ್ಕೊಳ್ಳಿ. ಎಲ್ಲೋ ಒಂದು ಇದಕ್ಕೆ ಹೋಗಿದ್ರಿ, ಆಫೀಸ್ಗೆ ಹೋಗಿದ್ರಿ, ರೈಲ್ವೆ ಸ್ಟೇಷನ್ಗೆ ಹೋಗಿದ್ವಿ, ಏರ್ಪೋರ್ಟ್ಗೆ ಹೋಗಿದ್ವಿ, ಫಾರ್ಮ್ ಫಿಲ್ಅಪ್ ಮಾಡಬೇಕಾದ್ರೆ ಪೆನ್ ಮರೆತುಬಿಟ್ಟಿದ್ವಿ. ಯಾರಾದ್ರೂ ಕೇಳಿದ್ವಿ, ಪ್ಲೀಸ್ ಗಿವ್ ಮಿ ಒನ್ ಪೆನ್ ಅಂತೀವಿ. ಅವ್ರು ಪೆನ್ ಕೊಟ್ಟಿದ ತಕ್ಷಣ ಬರೆದುಬಿಟ್ಟು ಥ್ಯಾಂಕ್ಸ್ ಎ ಮಿಲಿಯನ್ ಅಂತ ಕೊಟ್ಬಿಡ್ತೀವಿ ವಾಪಸ್. ಥ್ಯಾಂಕ್ಸ್ ಎ ಲಾಟ್ ಅಂತ ಕೊಡ್ತೀವಿ. ಒಂದು ಪೆನ್ನು ಸಮಯಕ್ಕೆ ಕೊಟ್ಟಿದ್ದಕ್ಕೆ ನಾವು ಥ್ಯಾಂಕ್ಸ್ ಅಂತ ಹೇಳಿದೀವಿ. 20 ವಯಸ್ಸಾಯಿತು, 30 ವಯಸ್ಸಾಯಿತು, 40 ವಯಸ್ಸಾಯಿತು, 50 ವಯಸ್ಸು ಕೊಡ್ತಾ ಇರೋದು ಪೂರ ಪರಮಾತ್ಮನೇ ಕೊಡ್ತಾ ಇದ್ದಾರೆ. ಆದರೆ ಪರಮಾತ್ಮನಿಗೆ ಥ್ಯಾಂಕ್ಸ್ ಹೇಳಿ ನಮ್ಗೆ ಟೈಮ್ ಇಲ್ಲ. ವಿ ಡೋಂಟ್ ಎವರ್ ಸೇ ಗ್ರೇಟ್, ವಿ ಆರ್ ನಾಟ್ ಗ್ರೇಟ್ಫುಲ್ ಟು ಗಾಡ್ ಎಟ್ ಆಲ್. ಬೆಳಗ್ಗೆ ಎದ್ದಿದ ತಕ್ಷಣವೇ ವಿ ಡೋಂಟ್ ಸೇ ಕೂತ್ಕೊಂಡು, ಹೇ ಪರಮಾತ್ಮ ಇನ್ನೊಂದು ದಿವಸ ಕೊಟ್ಟಿದೆಯಲ್ಲ ನನಗೆ,
ಯು ಹ್ಯಾವ್ ಗಿವನ್ ಮೀ 1 more day ಟು ಲಿವ್ ನೌ. ಯಾಕಂದರೆ ನಾಳೆ ಬಗ್ಗೆ ಗೊತ್ತಿಲ್ಲವಲ್ಲ ನನಗೆ, ಗೊತ್ತಾ ಯಾಕಂದ್ರೆ ಗೊತ್ತಾ ಗೊತ್ತಿಲ್ಲ. ಸೊ ಇವತ್ತಿನ ದಿವಸ ನಾನು ಕೊಟ್ಟಿದ್ದೀಯಲ್ಲ, ಎದ್ದಿದ್ದೀನಲ್ಲ ನಾನು. ನಿದ್ದೆನಲ್ಲಿ ಎಷ್ಟೋ ಜನ ಹೋಗಿದಾರಲ್ಲಪ್ಪ, ಹೋಗಿದಾರ ಇಲ್ಲ, ನಿದ್ದೆನೆಲ್ಲ ಹೋಗ್ಬಿಟ್ಟಿದಾರಲ್ಲ. ಸೊ ನಿದ್ದೆ ಆದಮೇಲೆ ಎದ್ದೇಳ್ತೀವಿ ನೋಡಿ, ವಿ ಗೆಟ್ ಅಪ್ ಬಿಕಾಸ್ ಆಫ್ ಗ್ರೇಸ್ ಆಫ್ ಗಾಡ್ ಓನ್ಲಿ. ನಾವು ಎದ್ದೇಳಿದ ಪರಮಾತ್ಮನ ಕೃಪೆಯಿಂದ. ಸೊ ವಿ ಕ್ಯಾನ್ ನೆವರ್ ಫರ್ಗೆಟ್ ಪರಮಾತ್ಮ. ಆದರೆ ಪರಮಾತ್ಮನ ನೆನೆಸ್ಕೊಳ್ಳೋಕ್ಕೆ ಒಂದು ದಾರಿ ಬೇಕಲ್ಲ, ವಿ ರಿಕ್ವೈರ್ ಎ ಪಾತ್, ದಟ್ ಇಸ್ ಕಾಲ್ಡ್ ಆಸ್ ಭಕ್ತಿ. ಆ ಭಕ್ತಿನಲ್ಲೇ ಈ ಶ್ಲೋಕಗಳು ಬರೋದು, ಈ ಹೋಮಗಳನ್ನು ನಾವು ಮಾಡೋದು, ಪೂಜೆಗಳನ್ನು ಮಾಡೋದು, ದೊಡ್ಡವರಿಗೆ ಸೇವೆ ಮಾಡೋದು, ಹಿರಿಯರಿಗೆ ಸೇವೆ ಮಾಡ್ತಾರಲ್ಲ, ಅದರಲ್ಲಿ ಒಂದು ದೊಡ್ಡ ಅದ್ಭುತವಾದ ಒಬ್ಬ ಭಕ್ತರಿದ್ದರು. ನಮಗೆ ಕನ್ನಡದಲ್ಲಿ ಹೇಳ್ತಾರೆ, ತುಂಬ ಚೆನ್ನಾಗಿ ಹೇಳ್ತಾರೆ ಕನ್ನಡದಲ್ಲಿ. 4 ಮುಖ್ಯವಾದ ದಾಸರು, 4 ದಾಸರಂತೆ. 4 ದಾಸರಂತ ಹರಿಕಥಾ ವಿದ್ವಾಂಸರು ಇರ್ತಾರೆ ನೋಡಿ ಹಿಂದಿನ ಕಾಲದಲ್ಲಿ, ಅವರೆಲ್ಲ ಹೇಳ್ತಾರೆ. ಒಬ್ಬ ಪುಟ್ಟ ದಾಸ. ಪುಟ್ಟ ದಾಸ ಅಂದರೆ ಪ್ರಹ್ಲಾದ. ಪುಟ್ಟ ದಾಸ ಅಂದರೆ ಯಾರು? ಪ್ರಹ್ಲಾದ. ಕೊಟ್ಟ ದಾಸ ಅಂದರೆ ಯಾರು? ಬಲಿಚಕ್ರವರ್ತಿ ಅಥವಾ ಕರ್ಣ. ಪುಟ್ಟ ದಾಸ. ಪುಟ್ಟ ದಾಸ ಪ್ರಹ್ಲಾದ ಯಾವಾಗಲೂ ನಾರಾಯಣನ ಸ್ಮರಣೆ ಮಾಡ್ಕೊಳ್ತಾ ಇದ್ರಲ್ಲ, ಅವರು ಪುಟ್ಟ ದಾಸ. ಕೊಟ್ಟ ದಾಸ ಯಾರು? ಬಲಿಚಕ್ರವರ್ತಿ. ತನ್ನ ಎಲ್ಲವನ್ನೂ ಕೊಟ್ಬಿಟ್ರಲ್ಲ ಪರಮಾತ್ಮ, ತಲೆಯನ್ನೇ ಕೊಟ್ಬಿಟ್ರು ಬಲಿಚಕ್ರವರ್ತಿ. ಕೊಟ್ಟ ದಾಸ. ಹೊಟ್ಟೆ ದಾಸ ಅಂತ ಒಬ್ಬರಿದ್ದಾರೆ. ಹೊಟ್ಟೆ ದಾಸ ಯಾರಪ್ಪ ಅಂದರೆ ಭೀಮ. ಪೂರ್ತಿ ಶಕ್ತಿ ಎಲ್ಲ ಶರೀರ ಇದ್ರೂ ಕೂಡ ಪರಮಾತ್ಮನಲ್ಲಿ ಬಹಳ ಜಾಸ್ತಿ ಭಕ್ತಿ ಇಟ್ಕೊಂಡು ಹೊಟ್ಟೆ ದಾಸ ಭೀಮ. ಆಮೇಲೆ ಇನ್ನೊಬ್ಬರು ಹೇಳ್ಬಿಡ್ಲಾ, ಅದು ಕೂಡ ಹೇಳ್ಬಿಡ್ಲಾ, ಸುಡುಗಾಡು ದಾಸ. ಅವ್ರ ಹೆಸರು ಯಾರು? ಹರಿಶ್ಚಂದ್ರ. ಸತ್ಯ ಹರಿಶ್ಚಂದ್ರಿಗೆ ಸುಡುಗಾಡು ದಾಸ ಅಂತಿದ್ರು. ಅಲ್ಲೋದ್ರೂ ಕೂಡ ಬಿಟ್ಟಿಲ್ಲ ನೋಡಿ, ಅಲ್ಲೋದ್ರೂ ಕೂಡ ದೇವರು ನಿನ್ನ ನೆನಪನ್ನು ಬಿಟ್ಟಿಲ್ಲ, ನಂಬಿಕೆಯನ್ನು ಬಿಟ್ಟಿಲ್ಲ. ಸೊ 4 ದಾಸಾಸ್ ಆರ್ ದೇರ್. ದ ಸ್ಮಾಲ್ ದಾಸ, ದಟ್ ಇಸ್ ಪ್ರಹ್ಲಾದ. The small dasa, putta dasa, but the one who gave that dasa is Bali Chakravarti or Karna. ಆಮೇಲೆ ಹೊಟ್ಟೆ ದಾಸ, ಸ್ಟಮಕ್ ದಾಸ, ದಟ್ ಇಸ್ ಭೀಮ. ಆ್ಯಂಡ್ ದೆನ್ ಸುಡುಗಾಡು ದ ಗ್ರೇವಿಯಾರ್ಡ್ ದಾಸ ಇಸ್ ಶ್ರೀ ಹರಿಶ್ಚಂದ್ರ. ಸಚ್ ಟೈಪ್ಸ್ ಆಫ್ ಗ್ರೇಟ್ ಪರ್ಸನಾಲಿಟಿ. ಎಲ್ಲವನ್ನು ಎಲ್ಲಿಂದ ಕಲ್ತೀವಿ ನಾವು? ಕಲ್ತಿದ್ದೆಲ್ಲ ಪುರಾಣಗಳಿಂದನೇ ಕಲ್ತಿರೋದು. ನಮ್ಮ ಜೀವನವೇ ನೋಡಿ, ಪೂರ್ತಿ ಭಾರತ ಜನದ ಜೀವನವೇ ದೇವರು ಸಂಬಂಧಪಟ್ಟಿದೆ. ಎಲ್ಲವೂ ಕೂಡ ಎಲ್ಲವೂ ದೇವರಿಗೆ ಸಂಬಂಧಪಟ್ಟಿದೆ. ನಿಜವಾಗಿಯೂ ಹೇಳ್ಬೇಕಾದ್ರೆ ಹೇಳ್ಬಿಡ್ಲಾ, ನಿಜವಾಗಿಯೂ ಹೇಳ್ಬೇಕಾದ್ರೆ ನಮ್ಮ ದೇಶದಲ್ಲಿ ಪಾರ್ಟಿ ಸಂಪ್ರದಾಯನೇ ಇರಲಿಲ್ಲ. ಟೀ ಪಾರ್ಟಿ ಸಂಪ್ರದಾಯನೇ ನಮ್ಮಲ್ಲಿ ಇರಲಿಲ್ಲ. ಪಾರ್ಟಿ ಅನ್ನೋದು ಏನು ಅಂತ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿದೆ ಏನಪ್ಪ ಅಂದರೆ ಉತ್ಸವ ಗೊತ್ತಿತ್ತು. ನಮಗೆ ಜನ್ಮ ದಿನಾಂಕದ ಜಯಂತಿ ಆಚರಣೆ ಗೊತ್ತಿತ್ತು. ನಾವು ಕೃಷ್ಣ ಜಯಂತಿ ಆಚರಣೆ ಮಾಡೋರು, ನಾವು ಶ್ರೀರಾಮರ ರಾಮನವಮಿ ಆಚರಣೆ ಮಾಡೋರು, ಶಿವರಾತ್ರಿಯನ್ನು ಆಚರಣೆ ಮಾಡೋರು, ಆಂಜನೇಯನ ಜಯಂತಿ ಆಚರಣೆ ಮಾಡೋರು, ಚೌತಿ ಗಣಪತಿ ಚೌತಿಯನ್ನು ಆಚರಣೆ ಮಾಡೋರು. ನಾವೆಲ್ಲರೂ ಕೂಡ ಏಕಾದಶಿ ವ್ರತ ಮಾಡೋರು, ನಾವೆಲ್ಲರೂ ಕೂಡ ಪ್ರದೋಷ ವ್ರತ ಮಾಡೋರು, ಗುರುವಾರ ವ್ರತ ಮಾಡೋರು, ಅಮಾವಾಸ್ಯೆ ವ್ರತ ಮಾಡೋರು, ಪೌರ್ಣಮಿ ಅಂತ. ಅದೇ ನಮಗೆ ನಿಜವಾಗಿ ಸೆಲೆಬ್ರೇಷನ್ ಅಂತ ಹೇಳಿದ್ರೆ. ನಮ್ಮ ದೀಪಾವಳಿಗೆ ಸಮಾನವಾದ ಈ ಪ್ರಪಂಚದಲ್ಲಿ ಏನಾದರೂ ಉತ್ಸವ ಇದೆಯಾ? ಈ ಭೂಮಂಡಲದಲ್ಲಿ ದೀಪಾವಳಿಗೆ ಸಮಾನವಾದ ಒಂದು ಅದ್ಭುತವಾದ ಹಬ್ಬ ಇದೆಯಾ? ಎಲ್ಲರೂ ಆಸೆ ಪಡ್ತಾರೆ ದೀಪಾವಳಿ ಆಚರಿಸಬೇಕು, ದೀಪಾವಳಿ ಆಚರಣೆ. ಎಂಥ ಅದ್ಭುತವಾದ ಹಬ್ಬ. ಸೊ ನಮ್ಮ ಭಾರತ ದೇಶದಲ್ಲಿ ಸೆಲೆಬ್ರೇಷನ್ ಅಂತ ಹೇಳಿದ್ರೆ ದೇವರು ಸಂಬಂಧಪಟ್ಟಿದೆ ಸೆಲೆಬ್ರೇಷನ್. ನವರಾತ್ರಿ ಹಬ್ಬ ಥರ ಏನಾದರೂ ಹಬ್ಬ ಇದೆಯೇನಪ್ಪ? 9 ದಿವಸ ಆನಂದವಾಗಿ ಬೆಳಗ್ಗೆ ದುರ್ಗಾ ಪೂಜೆ ನಡೆಯುತ್ತೆ, ಪಾರಾಯಣ ನಡೆಯುತ್ತೆ, ದೇವಿ ಪೂಜೆ ನಡೆಯುತ್ತೆ. ಎಷ್ಟು ಖುಷಿ. ಸೀರೆಯನ್ನು ಕೊಡೋದೇನು, ದೇವಿಗೆ ಅಭಿಷೇಕವನ್ನು ಮಾಡೋದೇನು, ಶಿವನಿಗೆ ಹೋಗಿ ಅಭಿಷೇಕ ಮಾಡೋದೇನು, ಮಂತ್ರ ಜಪ ಮಾಡೋದೇನು, ವ್ರತವನ್ನು ಮಾಡೋದೇನು. ಏನಪ್ಪ ಇವತ್ತೇನು ಮಾತಾಡ್ತಾರೆ ನೀವು? ಮೌನ ವ್ರತ ರೀ ನಾನು ಇವತ್ತು ಅಂತ ಹೇಳಲ್ಲ. ಯಾವುದಕ್ಕೋಸ್ಕರ ಮಾಡ್ತಾರೆ? ಅದು ಆಲ್ವೇಸ್ ಕನೆಕ್ಟೆಡ್ ಟು ಗಾಡ್ ಓನ್ಲಿ. Our celebrations are not connected to, see, truthfully, in Bharat nobody celebrated birthdays. ಇಲ್ಲಿ ಯಾರು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದವರಲ್ಲ. ಇದು ನಮ್ಮ ಸಂಪ್ರದಾಯನೇ ಅಲ್ಲ. ಇದು ಬರ್ತ್ಡೇಸ್ ಆಫ್ ಗ್ರೇಟ್ ಪೀಪಲ್ ವಿ ಹ್ಯಾವ್ ಸೆಲೆಬ್ರೇಟೆಡ್. ಮಹಾಪುರುಷರ ಜನ್ಮದಿನವನ್ನು ನಾವು ಆಚರಣೆ ಮಾಡಿದ್ದೇವೆ ಹೊರತು ನಮ್ಮ ಬರ್ತ್ಡೇ ಎಲ್ಲ ಮಾಡಿದ್ದಲ್ಲ. ಇದು ಹೊರಗಡೆಯಿಂದ ಬಂದಿರೋ ಸಂಸ್ಕೃತಿ. ನಮಗೆ ಸೆಲೆಬ್ರೇಷನ್ ಇಸ್ ನಾಟ್ ಬಿಕಾಸ್ ವಿ ಆರ್ ಅನ್ಬೋರ್ನ್. ಅನ್ಬೋರ್ನ್ ಅಂದರೆ ಗೊತ್ತಾ? ನಾವು ಹುಟ್ಟಲೇ ಇಲ್ವಲ್ಲಪ್ಪ ನಾವು. ಯಾಕೆ? ನಾವು ಹುಟ್ಟೇ ಇರೋ ಆತ್ಮ ಅಂತ ನಮಗೆ ಗೊತ್ತಿದೆ. ವಿ ಆರ್ ಅನ್ಬೋರ್ನ್ ಆತ್ಮಾಸ್. ಶರೀರ ಬಂದು ಹೋಗ್ತಾ ಇರುತ್ತೆ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ನ ಜಾಯತೆ ಮ್ರಿಯತೆ ವಾ ಕದಾಚಿನ್, ಇಟ್ ಇಸ್ ನೈದರ್ ಬಾರ್ನ್ ನಾರ್ ಡಸ್ ಇಟ್ ಡೈ ಅಂತ. ನಮಗೆ ಆತ್ಮ ಬಗ್ಗೆ ಗೊತ್ತಿರೋದ್ರಿಂದ ವಿ ಡೋಂಟ್ ವರಿ ಅಬೌಟ್ ದಿ ಬಾಡಿ ಅಟ್ ಆಲ್. ಸೊ ಬರ್ತ್ಡೇ ಸೆಲೆಬ್ರೇಷನ್ ಇಸ್ ನಾಟ್ ಅವರ್ ಸೆಲೆಬ್ರೇಷನ್. Celebration is only birthdays of Mahat Purushas, birthdays of Paramatma in different avatars. ಬೇರೆ ಬೇರೆ ಅವತಾರದಲ್ಲಿ ಬಂದರೆ ಪರಮಾತ್ಮನ ಸೆಲೆಬ್ರೇಷನ್. ನಮಗೆಲ್ಲವೂ ಕೂಡ ದೇವರು ಸಂಬಂಧಪಟ್ಟಿದೆ. ಸೊ ನಮ್ಮ ದೇಶ ತುಂಬ
ತುಂಬಿದ ಭಕ್ತಿಯಿಂದ ತುಂಬಿದ ದೇಶ. ಸ್ವಲ್ಪ ಎಲ್ಲರೂ ಯೋಚನೆ ಕೂತಿರೋರಲ್ಲಿ ಸ್ವಲ್ಪ ಯಾರು 50 ವಯಸ್ಸು ಜಾಸ್ತಿ ಆಗಿ 50 ವಯಸ್ಸಿಗಿಂತ ಜಾಸ್ತಿ ಆಗಿರೋರು ಸ್ವಲ್ಪ ಯೋಚನೆ ಮಾಡಿ ನೋಡಿ, ನಿಮ್ಮ ಹಳ್ಳಿಗಳಲ್ಲಾಗಲಿ ಊರುಗಳಲ್ಲಿ ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರ? ನಿಜ ಹೇಳ್ಬೇಕು, ನಿಜ ಹೇಳ್ಬೇಕು. ವಯಸ್ಸಾದವರು ಹೇಳ್ಬೇಕು. ವಯಸ್ಸಾದವರು ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಏನಾದ್ರು ಮಾಡಿದ್ದೀರಾ? ನೀವು ಹುಟ್ಟಿದ ಸೆಲೆಬ್ರೇಟ್ ಮಾಡಿದ್ದೀರಾ? ಇತ್ತೀಚೆಗೆ ತಾನೇ ಮಾಡಿರೋದು. ಹೆಂಗೆ ಗೊತ್ತಾಯ್ತು ನಮಗೆ? ಕಾರಣ ಏನಪ್ಪ ಅಂತ ಹೇಳಿದ್ರೆ ಆ ಸಂಪ್ರದಾಯ ನಮ್ಮಲ್ಲಿ ಇಲ್ಲ. ಇನ್ ವಿಲೇಜಸ್ ನೋಬಡಿ ಸೆಲೆಬ್ರೇಟ್ಸ್ ಬರ್ತ್ಡೇ. ಇವಾಗ ಸ್ಕೂಲ್ಗೆ ಹೋಗಿದ್ರೆ ಮಾತ್ರ ಸ್ಕೂಲಲ್ಲಿ ಹೇಳಿರ್ತಾರೆ, ಅದಕ್ಕೋಸ್ಕರ ಸ್ಕೂಲಿಂದ ಕಲ್ತ್ಕೊಂಡು ಬಂದಿರ್ತಾರೆ. ದಿಸ್ ಮಾಡರ್ನ್ ಎಜುಕೇಶನ್ ಓನ್ಲಿ ಹ್ಯಾಸ್ ಬ್ರಾಟ್ ದಿಸ್ ಬರ್ತ್ಡೇ ಸೆಲೆಬ್ರೇಷನ್. ಅದರ್ವೈಸ್ ವಿ ಸೆಲೆಬ್ರೇಟ್ ದಿ ಬರ್ತ್ಡೇಸ್ ಆಫ್ ಓನ್ಲಿ ಮಹಾಪುರುಷಸ್. ಜಯಂತಿ ಅಂತ ಅದಕ್ಕೆ, ವರ್ಧಂತಿ ಅಂತ ವರ್ಧಂತಿ ಮಹಾಪುರುಷರ ಜನ್ಮೋತ್ಸವ ನಾವು ಕೊಂಡಾಡ್ತೇವೆ. ಸೊ ಇದೆಲ್ಲವನ್ನು ಮನಸ್ಸಲ್ಲಿಟ್ಟುಕೊಂಡು ನಾವು ಈ ನವರಾತ್ರಿ ಪರ್ವದಲ್ಲಿ ಇವತ್ತು ಬೆಳಗ್ಗೆವರೆಗೂ ನಾವು ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ಮಾಡಿ ಅದರ ಅರ್ಥವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೀವಿ. ಇವತ್ತು ನಾವು ಭಕ್ತಿ ಬಗ್ಗೆ ಹೇಳಿದ್ದೇವೆ. ಇದೇ ರೀತಿಯಾಗಿ ನಾಳೆ ಕೂಡ ಬೆಳಗ್ಗೆ ಇನ್ನೊಂದು ವಿಶೇಷವಾದ ಒಂದು ಸಂದರ್ಭವನ್ನು ತಗೊಂಡು ಲಲಿತಾ ಸಹಸ್ರನಾಮದ ಮಹಿಮೆಯನ್ನು ಕೂಡ ನಾಳೆ ಹೇಳ್ತೇವೆ ನಾವು. ಎಲ್ಲರೂ ಕೂಡ ಇವಾಗ ಸ್ವಲ್ಪ ಹೊತ್ತಲ್ಲಿ ಇವಾಗ ಆಶೀರ್ವಚನ ಆಗುತ್ತೆ. ಕ್ರಮಬದ್ಧವಾಗಿ ನಡೀತಾ ಇದೆ ನೋಡಿ, ಒಂದೊಂದು ಕ್ರಿಯೆ ಕೂಡ ಕ್ರಮಬದ್ಧವಾಗಿ ನಡೆಯುತ್ತೆ. ಆಶೀರ್ವಚನ ಆದ ನಂತರ ಮತ್ತೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋಕ್ಕೆ ಹೋಗ್ತೇವೆ. ನಿಮಗೆಲ್ಲ ಗೊತ್ತಿದೆ, ಇವಾಗಿರೋ ಪರಿಸ್ಥಿತಿನಲ್ಲಿ ನಾವು ಕೆಲವು ಕಟ್ಟುಪಾಡುಗಳನ್ನು ಇಟ್ಕೊಳ್ಬೇಕು. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ನಾಟ್ ಟು ಬಿ ಟು ಕ್ಲೋಸ್ ಟು ಈಚ್ ಅದರ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ವೇರ್ ದ ಮಾಸ್ಕ್ ಹಾಕೊಳ್ದಿರ ಹೋಗಬೇಡಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ, ಇವತ್ತು ನಾವೆಲ್ಲ ದರ್ಶನ ಮಾಡಿದ್ದೀವಿ, ನಾಳೆ ಸಾವಿರಾರು ಜನ ದರ್ಶನ ಮಾಡಬಹುದು. ಕಟ್ಟಾಯಿಂದ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲವೂ ಕಟ್ಟುಪಾಡಿಂದ ಹೋಗಬೇಕು. ಯಾವ ಹಾದಿ ನಿಮ್ಗೆ ತೋರಿಸ್ಕೊಡ್ತಾರೋ ನಮ್ಮ ಇಲ್ಲಿ ಕಾರ್ಯಕರ್ತರು, ಅದೇ ರೀತಿಯಲ್ಲಿ ಹೋಗಬೇಕು. ಯಾರು ಬೇರೆ ಮೊದಲು ಬೇರೆ ಇತ್ತು ಪರಿಸ್ಥಿತಿ, ಇವಾಗ ಬೇರೆ ಪರಿಸ್ಥಿತಿ. ಅದಕ್ಕೋಸ್ಕರ ಎಲ್ಲಿ ಹೋಗ್ಬೇಕಂತ ಹೇಳ್ತಾರೆ ಅದೇ ದಾರಿನಲ್ಲಿ ಹೋಗಬೇಕು. ಅಲ್ಲೇ ನಿಂತ್ಕೊಳ್ಳೋದು ದರ್ಶನ ಮಾಡಿ ಬರಬೇಕು. ಎಲ್ರಿಗೂ ದರ್ಶನ ಗ್ಯಾರಂಟಿ. ಯಾಕಂದ್ರೆ ಇವಾಗ ಪಬ್ಲಿಕ್ ಯಾರು ಇಲ್ವಲ್ಲ, ಒಳಗಡೆ ಪಬ್ಲಿಕ್ ಇಲ್ಲ, ನೀವು ಮಾತ್ರ ದರ್ಶನ ಮಾಡ್ತೀರ. ನೀವು ಮಾತ್ರ ಹೋಗಿ ದರ್ಶನ ಮಾಡೋ ದೇವಸ್ಥಾನದಲ್ಲಿ ಸಾವಕಾಶವಾಗಿ ದರ್ಶನ ಮಾಡ್ಬೋದು. ಅದಕ್ಕೆ ಎಲ್ಲರೂ ಕೂತಿರಿ. ಇವಾಗ ದೀಪಾರಾಧನೆ ಆಗುತ್ತೆ, ಆಶೀರ್ವಚನ ಆಗುತ್ತೆ, ದೀಪಾರಾಧನೆ ಆಗುತ್ತೆ. ದೀಪಾರಾಧನೆ ಆಗಿದ ತಕ್ಷಣವೇ ನೀವೆಲ್ಲರೂ ಹಾಗೆ ಕೂತೇ ದರ್ಶನ ಮಾಡಿರಿ. ಅದಾದ ನಂತರ ಮೆಲ್ಲಿಗೆ ಎದ್ಬಿಟ್ಟು ಈ ಕಡೆ ಬಂದುಬಿಡಿ. ನಾವು ಮುಂದೆ ಹೋಗ್ತೀವಿ, ನೀವು ಹಿಂದೆ ಬರ್ಬೋದು. ಹಿಂದೆ ಬಂದು ಎಲ್ಲರೂ ದರ್ಶನ ಮಾಡ್ಬೋದು. ಮೊದಲು ಯಾರೂ ಹೋಗಬೇಕು. ನಾವು ಹೋದ ಮೇಲೆ ಅವರು ಆಚಾರ್ಯರು ಮುಂದೆ ಹೋಗ್ತಾರೆ. ನಾವು ಇಂಥ ಮೆಲ್ಲಿಗೆ ನೀವೆಲ್ಲ ನಡ್ಕೊಬೋದು. ಮಳೆ ಬಿದ್ದಿದೆ, ಜಾಗೃತವಾಗಿರಬೇಕು. ಎಲ್ಲರೂ ಜಾಗೃತವಾಗಿ ಬರಬೇಕು. ಹರಿ ಓಂ ತತ್ಸತ್.